ಪ್ರೀತಿಯ ಸ್ವಾಗತ ಧ್ರುವ ಸರ್. ಮತ್ತೊಮ್ಮೆ ಟ್ರೈಲರ್ ನೋಡಿದ್ರಿ, ಅದರ ಬಗ್ಗೆ ಮೊದಲನೇ ರಿಯಾಕ್ಷನ್? ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೂ, ಮಾಧ್ಯಮ ಮಿತ್ರರಿಗೂ, ಹಾಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ವೀಕ್ಷಕರಿಗೂ ಎಲ್ರಿಗೂ ನಮಸ್ಕಾರ. ಬಲರಾಮ ಟ್ರೈಲರ್ ನೋಡಿದ ತಕ್ಷಣ ಒನ್ ವರ್ಡಲ್ಲಿ ಹೇಳಬೇಕು ಅಂದರೆ ಜಸ್ಟ್ ವಾವ್ ಅನ್ನಿಸ್ತು. ಯಾಕೆಂದರೆ ಎಸ್ಪೆಷಲಿ ಆ ಮ್ಯೂಸಿಕ್ಕು ಅಷ್ಟೇ ನಮಗೆ ಓಕೆ, ಇದು ವಿಂಟೇಜ್ ಫೀಲ್ ಕೊಡುವಂಥ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಿಸಿರೋ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ದಿಸ್ ಮೂವಿ ವಿಲ್ ಬಿ ಅ ಟ್ರೀಟ್. ಯಾಕೆಂದರೆ ವಿಷುವಲ್ ಟ್ರೀಟ್ ಇಸ್ ಸೂಪರ್ವ್ ಆಗಿದೆ. ಆ್ಯಂಡ್ ಆಲ್ಸೋ ಈ ಸಿನಿಮಾದಲ್ಲಿ ಸಾಕಷ್ಟು ಸ್ನೇಹಿತರುಗಳು ಕಾಣಿಸಿದ್ರು. ವಿನಯ್ ಅವರಿದ್ದಾರೆ, ಆ್ಯಂಡ್ ಗೆಳೆಯ ಪಾರ್ಟ್ನರ್, ನಮ್ಮ ಅಣ್ಣನ ಕ್ಲೋಸ್ ಫ್ರೆಂಡ್ ನಮ್ಮ ಪ್ರತಾಪ್ ಅವರಿದ್ದಾರೆ, ಆ್ಯಂಡ್ ಆಲ್ಸೋ ಅಲೋಕ್ ಅವರು ಇಂಟ್ರಡಕ್ಷನ್ ಸಾಂಗ್ ಹಾಡಿದ್ದಾರೆ, ಆ್ಯಂಡ್ ಪ್ರಿಯಾ ಮ್ಯಾಮು ಇದ್ದಾರೆ. ಯಾರು ಅಣ್ಣ ಗೆಳೆಯ ವಿಶ್ವ ಅವರು ಇದ್ದಾರೆ, ಆ್ಯಂಡ್ ಡ್ರ್ಯಾಗನ್ ಅವರು ಇದ್ದಾರೆ. ಸೊ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಮತ್ತು ನಮ್ಮ ಚೈತನ್ಯ ಸರ್ ಹೇಳ್ತಾ ಇದ್ರು, ಸರ್ ದಿಸ್ ಇಸ್ ಅ ಫ್ಯಾಮಿಲಿ ಸರ್. ಅಂದರೆ ಇದು ನಮ್ಮದು 3ನೇ ಜನ್ರೇಷನು. ಪ್ರಭಾಕರ್ ಅಂಕಲ್ ಇದ್ದಾಗ ನಮ್ಮ ತಾತ ಜೊತೆಗೆ ಒಂದು 40-45 ಸಿನಿಮಾ ಅವರು ಒಟ್ಟಿಗೆ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಮನೆಯಲ್ಲಿ ಒಂಥರ ನಮ್ಮ ತಾಯಿ, ನಮ್ಮ ತಂದೆ ಎಲ್ಲ ಹೇಳ್ತಾರಲ್ಲ, ಅಂಕಲ್ ಎಲ್ಲ ಒಂಥರ ಅಡ್ಡ ಇದ್ದಂಗೆ. ಈ ವಜ್ರಮುನಿ ಸರ್ ಆಗಿರ್ಬೋದು, ತುಗುದೀಪ ಶ್ರೀನಿವಾಸ ಅಪ್ಪಾಜಿ ಆಗಿರ್ಬೋದು, ಹಾಗೆ ದಿನೇಶ್ ಅಪ್ಪಾಜಿ ಆಗಿರ್ಬೋದು, ಮತ್ತು ಸುಧೀರ್ ಅಪ್ಪಾಜಿ ಆಗಿರ್ಬೋದು, ಪ್ರಭಾಕರ್, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇಸ್ಪೀಟ್ ಆಡ್ತಾ ಇದ್ರಂತೆ ಮನೇಲಿ. ಸೊ ಅದಾದಮೇಲೆ ಅಂಕಲ್ ಜೊತೆ ತಿರ್ಗಾ ಪ್ರಭಾಕರ್ ಅಂಕಲು ಸಿನಿಮಾ ಮಾಡಿದ್ರು, ಪ್ರೇಮ ಯುದ್ಧ ಅಂತ, ಮತ್ತು ರೋಜಾವೆ ಕೀಳೋದೆ ಅಂತ ತಮಿಳ್ ಸಿನಿಮಾಸ್ ಒಂದು 3-4 ಸಿನಿಮಾ ಮಾಡಿದ್ರು. ಅದಾದಮೇಲೆ ಈಗ ಬಲರಾಮನಾಗಿ ನಮ್ಮ ವಿನೋದ್ ಬ್ರದರ್ ಬರ್ತಾ ಇದ್ದಾರೆ. ಸೊ ವಿನೋದ್ ಅವರು ಡೆಫಿನೆಟ್ಲಿ ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಈ ಥರ ಟೇಕಿಂಗ್ಸು ಇದೆಲ್ಲ ಈಗ ಆ ದಿನಗಳು ನೋಡಾದ್ಮೇಲೆ ತಿರ್ಗಾ ಅದೇ ಫ್ಲೇವರ್, ಅದೇ ಫೀಲು, ಆ ವೈಬ್ಸು ಸಿಕ್ಕಿದ್ದು ನಮಗೆ ತಿರ್ಗಾ ಬಲರಾಮ ಅಲ್ಲಿ. ಸೊ ಡೆಫಿನೆಟ್ಲಿ ಈ ಮೂವಿ ನೋಡಬೇಕು ಅಂತ ಅನ್ಸುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಚೈತನ್ಯ ಸರ್ ಬಗ್ಗೆ, ಅಣ್ಣನ ಜೊತೆ ಒಂದು 3-4 ಸಿನಿಮಾ ಮಾಡಿದ್ದಾರೆ. ಆಕೆ ಇರ್ಬೋದು, ಅಮ್ಮ ಐ ಲವ್ ಯು ಇರ್ಬೋದು, ಆಟಗಾರ ಇರ್ಬೋದು. ಸೊ ನಾನು ಯಾವಾಗಲೂ ಸಿಕ್ಕಿದಾಗ ಹೇಳ್ತಾ ಇರ್ತೀನಿ, ಸರ್ ನಮಗೂ ಒಂದು ಸಿನಿಮಾ ಮಾಡಿರಿ, ದಯವಿಟ್ಟು ಒಂದು ಸಿನಿಮಾ ಮಾಡಿ. ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ಸ್ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್. ಪದ್ಮಾವತಿ ಫಿಲ್ಮ್ಸ್ಗೆ ಆಲ್ ದಿ ವೆರಿ ಬೆಸ್ಟ್. ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಇದೇ 26ನೇ ತಾರೀಕು ಬಲರಾಮ ರಿಲೀಸ್ ಆಗ್ತದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಧ್ರುವ ಸರ್ ಈಗ ಅಫ್ಕೋರ್ಸ್ KM ಚೈತನ್ಯ ಸರ್, ಚಿರು ಸರ್ ತುಂಬ ಜೊತೆಯಲ್ಲಿ ಕೆಲಸ ಮಾಡಿದರು. ಆ ದಿನಗಳಿಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸೇ ಇದೆ. 2007ರಲ್ಲಿ ರಿಲೀಸ್ ಆದಂತಹ ಸಿನಿಮಾ ಅಲ್ವಾ ಸರ್? 2007. ಎಸ್. ಆ ಟೈಮಲ್ಲಿ ನೀವು ಆ ದಿನಗಳು ಯಾವಾಗ ನೋಡಿದ್ರಿ? ಆ ಟೈಮಲ್ಲಿ ನೀವು ಏನು ಮಾಡ್ತಿದ್ರಿ ಅಂತ? 2007ಅಲ್ಲಿ. 2007 ಅಲ್ಲ, 2004 10th ಪಾಸು, 2007 2nd PU ಜಸ್ಟ್ ಪಾಸ್ ಆಗಿದೆ ಅಂತ ಸೆಲೆಬ್ರೇಟ್ ಮಾಡ್ತಿದ್ದೆ ಬಿಡು. ಅಯ್ಯೋ ಏನಯ್ಯ ನನ್ನನ್ನೆಲ್ಲ ಪಾಸ್ ಮಾಡ್ಬಿಟ್ರಲ್ಲ ಅಂತ. 2007 ಅಫ್ಕೋರ್ಸ್ ನಾವು ಆ ದಿನಗಳೆಲ್ಲ ನೋಡಿದಾಗ ತುಂಬಾ ಖುಷಿಯಾಗಿತ್ತು. ಸೊ ಅದೇ ಫ್ಲೇವರ್ ಇರುವಂಥ ಮೂವಿ. ಡೆಫಿನೆಟ್ಲಿ ಇದು ನಿಮಗೆ ಅಂಟೋದು ಸರ್, ಈ ಫ್ಲೇವರ್ ನಿಮ್ಮ ಮಾತ್ರ ಅಂಟೋದು ನೋಡ್ರಿ. ಸೂಪರ್. ಆಲ್ ದ ವೆರಿ ಬೆಸ್ಟ್. ಯಾರ ಹೆಸರನ್ನಾದರೂ ಮರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಸೊ ಮಚ್.